ಹಲೋ ಫ್ರೆಂಡ್ಸ್, ನಮಸ್ತೆ. ರಾಮಾಯಣ ಇದನ್ನ ನಿತೇಶ್ ತಿವಾರಿ ಅವರು ಸಿನಿಮಾ ಡೈರೆಕ್ಟ್ ಮಾಡಿದ್ದು. ಇದರ ಇಂಟ್ರೊಡ್ಯೂಸಿಂಗ್ ಟೀಸರ್ ಅನ್ನ ರಿಲೀಸ್ ಮಾಡಿದರು. ಇಟ್ ವಾಸ್ ದಿ ಬೆಸ್ಟ್. ಸೊ ಸಿನಿಮಾ ಬಗ್ಗೆ ಹೈಪ್ ಇತ್ತು, ಅದು ನಿಜ ಕೂಡ ಆಗ್ತಿದೆ. ನೋಡಿದ್ರೆ ಆದಿಪುರುಷ್ ಥರ ಏನಾದರೂ ಆಗುತ್ತೆ ಅಂತ ಡೌಟ್ ಇತ್ತು. ಅದನ್ನ ಈ ಮೇಕರ್ಸ್ ಅದನ್ನ ಐ ಥಿಂಕ್ ತಪ್ಪು ಮಾಡಲ್ಲ ಅಂತ ಅನಿಸ್ತದೆ. ವಿಡಿಯೋ ನೋಡಿದ್ರೆ, ಇಂಟ್ರೊಡ್ಯೂಸಿಂಗ್ ಟೀಸರ್ ನೋಡಿದ್ರೆ, ಆ ಸ್ಟಾರ್ಟಿಂಗ್ ತೋರಿಸೋ ಸ್ಲೈಡ್ಸು ಕ್ರಿಯೇಷನ್ ಆಫ್ ಎಕ್ಸಿಸ್ಟೆನ್ಸಿಯಿಂದ ಬ್ರಹ್ಮ, ವಿಷ್ಣು, ಶಿವ. ಸೊ ಇಲ್ಲಿ ಡೈರೆಕ್ಟರ್ ಮೀನಿಂಗ್ಫುಲ್ಲಿ ಸ್ಲೈಡ್ಸ್ ಅನ್ನ ಶೋ ಮಾಡಿದರು. ರಾಮಾಯಣ ಇದು ಒಂದು ಸಿಂಪಲ್ ಸ್ಟೋರಿ ಅಲ್ಲ, ಇದು ಸೃಷ್ಟಿಯ ಎಕ್ಸಿಸ್ಟೆನ್ಸಿಯಿಂದ ಕನೆಕ್ಟೆಡ್ ಆಗಿದೆ. ಲಾಸ್ಟ್ 3 to 4 ಸೆಕೆಂಡ್ ಸೀನ್ ನೋಡಿದ್ರೆ ಗೊತ್ತಾಗುತ್ತೆ ಆದಷ್ಟು ಇವರು ಅದನ್ನ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡ್ತಿದಾರೆ ಅನ್ನೋದು. ಸೊ ಇಲ್ಲಿ ತೋರಿಸಿರೋ ಕಾಮಿಕ್ ಕ್ಲೌಡ್ಸ್ ಅಂಡ್ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿರೋದು. ಇಟ್ ವಾಸ್ ದಿ ಲಾರ್ಜರ್ ದೆನ್ ಲೈಫ್ ಮೂವಿ ರೆಡಿ ಆಗ್ತದೆ ಅನಿಸ್ತದೆ. ಸೊ ಫುಲ್ಲಿ ಎಕ್ಸೈಟೆಡ್ ಅದು ಈ ಸಿನಿಮಾ ಸಲುವಾಗಿ. 2 ಪಾರ್ಟ್ದಾಗ ಈ ಸಿನಿಮಾ ಬರತೈತಿ. ಸೊ ಇನ್ನೂ ಒಂದು ವರ್ಷ ಸ್ಟೋರಿ, ಬಟ್ ಚೆನ್ನಾಗಿರೋ ಸಿನಿಮಾನ ನಮಗೆ ಕೊಡ್ರಿ ಅಂತ ಹೇಳ್ತಾನೆ ಇದ್ರ ಮೂಲಕ. ಇದನ್ನೆಲ್ಲ ತೋರಿಸಿದ ಆಮೇಲೆ ದಿಸ್ ಈಸ್ ದ ಇಮ್ಮಾರ್ಟಲ್ ಸ್ಟೋರಿ ಆಫ್ ರಾಮ ವರ್ಸಸ್ ರಾವಣ ಅಂಡ್ ಅಲ್ಲಿವರೋಸ್ ಮ್ಯೂಸಿಕ್ ಆ್ಯಂಡ್ ಸ್ಕ್ರೀನ್. ಐ ರಿಯಲಿ ಗೂಸ್ ಬಂಪ್ಸ್. ಇಟ್ ವಾಸ್ ದ ಬಿಗ್ ಅಪಿಕ್. ಸ್ಪೆಷಲಿ ನಾ ಎಕ್ಸೈಟೆಡ್ ಇರೋದು ಯಶ್ ಆಸ್ ಅ ರಾವಣ. ಯಾಕಂದ್ರೆ ನಾ ಫುಲ್ಲಿ ಇವ್ರದ್ದು ಫ್ಯಾನ್ ಅಂತೂ ಅಲ್ಲ ಭಾಳ ಡೀಪ್ಲಿ, ಬಟ್ ಅದನ್ನು ಈ ರಾವಣ ಅಸ್ ಯಶ್ ನೆನೆಸ್ಕೊಂಡ್ರನ ಬೆಂಕಿ. ಸೊ ನೋಡೋಣ ಹೆಂಗಿರುತ್ತಂತ, ಅದನ್ನು ಯಾವ ರೀತಿ ಕ್ಯಾರಿ ಮಾಡ್ತಾರೋ ಅನ್ನೋದು. ದಟ್ ವಾಸ್ ದಿ ಒನ್ ಆಫ್ ದಿ ಬೆಸ್ಟ್ ಕ್ಯಾರೆಕ್ಟರ್. ಅದನ್ನು ಬಿಟ್ಟರೆ ಹೆಚ್ಚಾಗಿ ಇದು ನಮ್ಮ ಸಂಸ್ಕೃತಿ, ಸತ್ಯ ಘಟನೆ. ಸೊ ಇದನ್ನು ಯಾವ ರೀತಿ ಪರದೆ ಮೇಲೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ನೋ ಡೌಟ ಬೆಸ್ಟ್ ವರ್ಕರ್ಸ್ ಅಂತೂ ನಿಂತಿದ್ದಾರೋ ಈ ಸಿನಿಮಾನ ಕ್ರಿಯೇಟ್ ಮಾಡೋಕೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಮತ್ತೊಂದು ಏನಪ್ಪ ಅಂದ್ರೆ, ರಾಮಾಯಣ ಅಂದ್ರೆ ಒಂದು ಏನೈತಿ ಸಿಂಪಲ್ ಬೇಸಿಕ್ ಸ್ಟೋರಿ ಅಂತೂ ಎಲ್ಲರಿಗೂ ಗೊತ್ತೈತಿ. ಬಟ್ ಇದ್ರಾಗ ಬ್ಯಾಕ್ವರ್ಡ್ದಾಗ ಇನ್ನೂ ಬಹಳಷ್ಟು ಸ್ಟೋರಿಗಳು ಅದಾವೆ. ಸೊ ಅದನ್ನು ಇವರು ಡೈರೆಕ್ಟರ್ಗಳು ಯಾವ ರೀತಿ ಅದನ್ನು ಅಕ್ವೈರ್ ಮಾಡಿ ನಮ್ಮ ಮುಂದೆ ಇಡ್ತಾರೋ ಅನ್ನೋದು ನೋಡಬೇಕಾಗಿದೆ. ಬ್ಯಾಕ್ಗ್ರೌಂಡ್ದಾಗ ಬೇರೆದವ್ರು ಸ್ಟೋರಿ ಕ್ರಿಯೇಟ್ ಆಗ್ತಾವೆ, ಅಲ್ಲಿ ಯಾವ ರೀತಿ ಟಚ್ ಕೊಡ್ತಾರೋ ಡೈರೆಕ್ಟರ್ ಮೇಲೆ ಫುಲ್ಲಿ ಡಿಪೆಂಡ್ ಐತಿ. ಸ್ಟೋರಿ ಅಂತೂ ನಮ್ಮಲ್ಲಿ ಒಂದೊಂದು ಮೈಥಾಲಜಿದಾಗ ತೆಗಾಕತ್ರ ಸಿನಿಮಾಗಳು ಬೆಸ್ಟ್ ಸಿನಿಮಾಗಳು ಆಗ್ತಾವೆ. ಅದನ್ನು ಇವರು ಡೈರೆಕ್ಟರ್ ಸರಿಯಾಗಿ ಯೂಸ್ ಮಾಡಂಗಿಲ್ಲ. ಯಾಕಂದ್ರೆ ನಮ್ಮ ಅಜ್ಜರು ಆಯಿರು ಸ್ಟೋರಿ ಹೇಳ್ತಿರ್ತಾರೆ, ಅವಾಗ ನಾವು ಗೂಸ್ಬಂಪ್ಸ್ ಕೊಡ್ತಿರ್ತಾವೆ. ಅವ್ರು ಆ ರೀತಿ ಕನೆಕ್ಟೆಡ್ ಸ್ಟೋರಿಗಳು ಇರ್ತಾವ. ಸೊ ಇದನ್ನು ಪರದೆ ಮ್ಯಾಗ ಇಟ್ರಂದ್ರೆ ಬಿಗ್ ಬೆಸ್ಟ್ ಆ್ಯಂಡ್ ಬಿಗ್ ಫಿಲ್ಮ್ ಆಗ್ತದೆ. ಸೊ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಇವರ ಡೈರೆಕ್ಟ್ಗಳು. ಚೇಂಜಸ್ ಮಾಡಿ ಅದನ್ನು ಚೆನ್ನಾಗಿ ರೀಯೂಸ್ ಮಾಡಿ ಬೆಸ್ಟ್ ಮೇಕಿಂಗ್ ಮಾಡೋದಿರುತ್ತೆ, ಎಲ್ಲ ಅವ್ರ ಕೈಯಾಗಿರುತ್ತೆ. ಸೊ ಡೈರೆಕ್ಟರ್ ವರ್ಕ್ ಇಸ್ ವೆರಿ ಬೆಸ್ಟ್ ವರ್ಕ್. ಸೊ ಮೇಕ್ ಇಟ್ ಗುಡ್. ಸೊ ನೀವು ನೋಡ್ರಿಲ್ಲ ಇದು ಟೀಸರ, ಒಂದ್ಸತಿ ನೋಡ್ರಿ, ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ದಾಗ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿವರೆಗೂ ಬಾಯ್.